ನಮಸ್ತೆ ಎಲ್ರಿಗೂ. ಇವತ್ತೊಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ. ಇದು ತುಂಬ ಜನರಿಗೆ ಗೊತ್ತಿರ್ಬೋದು, ಅಂದರೆ ಮನೆಯಲ್ಲಿ ಹಿರಿಯರೆಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಹೇಳಿರುವಂತಹ ವಿಷಯ ಇದು. ಈಗ ಮೊದಲೇ ಸಹ ಒಂದು ಸಂಬಂಧಿಕರ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಯಾರು ಸಹ ಹೋಗ್ತಾ ಇರಲಿಲ್ಲ, ಅಥವಾ ಒಂದು ಫ್ರೆಂಡ್ಸ್ ಮನೆಗೆ ಹಾಗೆಲ್ಲ ಹೋಗುವಾಗ ಸಹ ಏನನ್ನಾದರೂ ನಾವು ತೊಗೊಂಡು ಹೋಗ್ತಾ ಇದ್ವಿ. ಅದು ಯಾವುದೆಲ್ಲ ಪ್ಲೇಸಿಗೆ ಅಂತೇಳಿ ನೋಡಿ, ಒಂದು 5-6 ಪ್ಲೇಸಿಗೆ ನಾವು ಖಾಲಿ ಕೈಯಲ್ಲಿ ಯಾವತ್ತೂ ಹೋಗಬಾರ್ದು. ಏನನ್ನಾದರೂ ನಾವು ತೊಗೊಂಡು ಹೋಗಲೇಬೇಕಾಗ್ತದೆ. ಅದು ಯಾವುದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಆಗ್ತೇನೆ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ ಇದು. ಯಾಕಂತೇಳಿ ಕೆಲವೊಬ್ಬರಿಗೆ ಅಭ್ಯಾಸ ಇರ್ತದೆ, ಒಂದು ಮನೆಗೆ ಹೋಗುವ ಯಾರ್ದಾದ್ರೂ ಮನೆಗೆ ಹೋಗುವಾಗ ಖಾಲಿ ಕೈ ಬೀಸ್ಕೊಂಡು ಹೋಗುವುದು ಅವ್ರ ಮನೆಗೆ. ಹಾಗೆ ಯಾವತ್ತೂ ಸಹ ಅಂಥ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ಹೋಗುವಾಗ ಒಂದು ಸ್ವಲ್ಪ ಆದರೂ ಏನನ್ನಾದರೂ ನೀವು ತೊಗೊಂಡು ಹೋಗಬೇಕು. ಮನೆಗಂತಲ್ಲ, ಕೆಲವೊಂದು ಪ್ಲೇಸಿಗೆ ಸಹ ನಾನು ಹೇಳ್ತೇನೆ ಇರಲಿಲ್ಲ ಅಂತೇಳಿ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂಥೇಳಿ. ಈಗ ಫಸ್ಟಿಗೆ ಬಂದು, ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅಥವಾ ಯಾರ್ದಾದ್ರೂ ಮನೆಯಲ್ಲಿ ಒಂದು ಪೂಜೆಗೆ ಹೇಳಿರ್ತಾರೆ, ನಮ್ಮೊಂದು ಸತ್ಯನಾರಾಯಣ ಪೂಜೆ ಅಥವಾ ಗಣಹೋಮ ಆ ಥರ ಎಲ್ಲ ಹೇಳಿರ್ತಾರಲ್ವ, ಅಂಥದ್ದೊಂದು ಜಾಗಕ್ಕೆ ನಾವು ಹೋಗುವಾಗ ಖಾಲಿ ಕೈಯಲ್ಲಿ ಯಾವತ್ತೂ ಸಹ ಹೋಗಬಾರ್ದು. ಹೋಗುವಾಗ ನಾವು ಹೂವು, ಹಣ್ಣು, ಆ ಥರ ಎಲ್ಲ, ಅಂದರೆ ಈಗ ತೆಂಗಿನಕಾಯಿ ನಾವು ಕಾಯಿ ಇದೆಲ್ಲ ತೊಗೊಂಡು ಹೋಗ್ತೇವೆ ನೋಡಿ, ಆ ಥರ ನಾವು ತೊಗೊಂಡು ಹೋಗಬೇಕಾಗ್ತದೆ. ಖಾಲಿ ಕೈಯಲ್ಲಿ ಯಾವತ್ತೂ ಹೋಗಬಾರ್ದು ಇಂಥದ್ದೊಂದು ಪ್ಲೇಸಿಗೆಲ್ಲ ಹೋಗುವಾಗ. ದೇವಸ್ಥಾನಕ್ಕೆ ಹಣ್ಣು ಕಾಯಿ ತೊಗೊಂಡು ಹೋಗ್ತಾರಲ್ಲ ಕೆಲವೊಬ್ಬರು ಖಾಲಿ ಹೂವನ್ನೇ ತೊಗೊಂಡು ಹೋಗಿ ದೇವರಿಗೆ ಅರ್ಪಿಸ್ತಾರೆ. ಮತ್ತು ಈಗ ಒಂದು ಏನಾದರೂ ಯಾರಾದರೂ ಮನೆಗೆ ಪೂಜೆಗೆ ಹೋಗೋದು ಹಣ್ಣು ಕಾಯಿ ತೊಗೊಂಡು ಹೋಗಿ ನಾವು ಕೊಡ್ಬೋದು, ಅಥವಾ ಹೂವನ್ನೇ ಕೊಡ್ಬೋದು. ಹಾಗಾಗಿ ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲಾದರೂ ನೀವು ಈ ಥರ ಒಂದು ದೇವಸ್ಥಾನ ಪೂಜೆಗೆಲ್ಲ ಹೋಗುವಾಗ ಖಾಲಿ ಕೈಯಲ್ಲಂತೂ ಹೋಗಲೇಬೇಡಿ ಅಂತೇಳಿ. ಒಂದು ನಂಬಿಕೆಯ ಪ್ರಕಾರ ಹೇಳಬೇಕಂತೇಳಿದರೆ, ಒಂದು ವ್ಯಕ್ತಿ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಾವು ಏನನ್ನು ನಾವು ದೇವರಿಗೆ ನಾವು ತೊಗೊಂಡೋಗಿ ಕೊಡ್ತೇವೋ ಅದರ ಡಬಲ್ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ ಹಿರಿಯರೆಲ್ಲ. ಹಾಗಾಗಿ ನೀವು ತೊಗೊಂಡು ಹೋಗ್ಬೋದು ಇದಕ್ಕೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗುವಾಗ. ಅದೇ ನಾನು ಹೇಳಿದೆ ಅಲ್ಲ, ಒಂದು ಸತ್ಯನಾರಾಯಣ ಪೂಜೆ, ಗಣಹೋಮ ಅಂಥದಕ್ಕೆಲ್ಲ ನಾವು ಹೇಳುವಾಗ ಅಂದರೆ ನಮ್ಗೆ ಯಾರಾದರೂ ಹೇಳಿರ್ತಾರೆ ನೋಡಿ, ಆಗ ನಾವು ಹೋಗುವಾಗ ಈ ಥರ ಒಂದು ಹಣ್ಣು ಕಾಯಿ ಎಲ್ಲ ತೊಗೊಂಡು ಹೋಗೋದೊಂದು ಒಳ್ಳೆಯದು ಹೇಳ್ತಾರೆ ಅಂತೇಳಿದರೆ. ಈಗ ನೀವು ಬರಿಗೈಯಲ್ಲಿ ಹೋದರೆ ಬರಿಗೈಯಲ್ಲೇ ನೀವು ವಾಪಸ್ ಬರ್ತೀರಿ ಅಂತೇಳಿ, ಹಾಗೆ ನಮಗೆ ದೇವರ ಆಶೀರ್ವಾದ ಸಿಗುವುದಿಲ್ಲ ಅಂತೇಳಿ ಕೆಲವೊಬ್ಬರು ಹೇಳ್ತಾರೆ. ಹಿರಿಯರಂತೂ ಹೇಳಿರುವ ಮಾತಂತೂ ನಿಜ, ಸತ್ಯವಾದಂಥ ಒಂದು ಮಾತೇ ಹೇಳ್ತಾರಲ್ವ. ನಿಮಗೆ ಹಣ್ಣು ಕಾಯಿ ಕೊಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಅಟ್ಲೀಸ್ಟ್ ಒಂದು ಹೂವಾದರೂ ನೀವು ತೊಗೊಂಡೋಗಿ ಕೊಡ್ಬೋದು ಪೂಜೆಗೆ. ಇನ್ನೊಂದು ಅಂತೇಳಿದರೆ, ಗುರುಗಳ ಹತ್ರ ಹೋಗುವಾಗ ನೋಡಿ, ಅಲ್ಲೆಲ್ಲ ನಾವು ಹೋಗುವಾಗ ಸಹ ಅವರ ಹತ್ರ ಹೋಗುವಾಗ ನಾವೊಂದು ಹೂವು ಅಂಥದ್ದೆಲ್ಲ ಏನಾದರೂ ಒಂದು ಸ್ವೀಟು ಆ ಥರ ಎಲ್ಲ ತಗೊಂಡು ಹೋಗಬೇಕಾಗ್ತದೆ. ಅಂದರೆ ಒಂದು ವ್ಯಕ್ತಿಗೆ ಒಂದು ಮಾರ್ಗದರ್ಶಕರಾಗಿ ಒಂದು ಗುರು ಇರ್ತಾರಲ್ವ, ಹಾಗಾಗಿ ಅವರಿಗೆ ನಾವು ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ನಾವು ಅವರಿಗೆ ಕೊಡಬೇಕಾಗ್ತದೆ. ಅಂತೇಳಿ ನಮಗೊಂದು ಸರಿಯಾದ ದಾರಿ ತೋರಿಸೋರು ಗುರುವೇ ಅಲ್ವಾ. ಗುರು ಇದ್ದರೆ ಮಾತ್ರ ನಮಗೊಂದು ಮಾರ್ಗ ಸಿಗ್ತದೆ. ಆಮೇಲೆ ಗುರುವಿನ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಮತ್ತು ಗೌರವದ ಪ್ರತೀಕವಾಗಿ ನಾವು ಅವರಿಗೇನಾದರೂ ಒಂದು ಉಪಹಾರ ಆ ಥರ ಒಂದು ತೆಗೆದುಕೊಂಡು ಹೋಗಬೇಕಾಗ್ತದೆ. ಇದಕ್ಕೆ ನೋಡಿ, ಒಂದು ತುಂಬ ವರ್ಷದಿಂದ ಸಹ ಗುರುದಕ್ಷಿಣೆ, ಗುರು ಕಾಣಿಕೆ ಆ ಥರ ಒಂದು ಸಂಪ್ರದಾಯ ಒಂದು ಭಾಗವ ಆಗಿದೆ ಅಂತಲೇ ನಾವು ಅಂದ್ಕೊಳ್ಬೋದು. ಈಗ ಗುರು ಪೂರ್ಣಿಮೆ ದಿನ ನೋಡಿ ಯಾವ ಥರ ನಾವು ಈಗ ಗುರುಗಳಿದ್ದಲ್ಲಿ ನಾವು ಹೋಗ್ತೇವೆ. ಹಾಗೆ ಇನ್ನೊಂದು ಬಂದು ನನಗೆ ಅಂತೇಳಿದರೆ, ಇದು ಕೆಲವೊಬ್ಬರು ಮಾಡ್ತಾರೆ. ಒಂದೇ ನಿಮ್ಮ ಮಗಳ ಮನೆಗೆ ಹೋಗುವಾಗ, ಇಲ್ಲ ನಿಮ್ಮ ಅಕ್ಕ ತಂಗಿಯರ ಮನೆಗೆ ಹೋಗುವಾಗ ಸಹ ಖಾಲಿ ಕೈಯಲ್ಲಿ ನೀವು ಹೋಗಬೇಡಿ. ಚಿಕ್ಕದಾದರೂ ಆಗ್ಬೋದು, ಒಂದು ಚಿಕ್ಕ ಒಂದು ಉಡುಗೊರೆ ಥರ, ಅಥವಾ ಏನೋ ಒಂದು ತಿಂಡಿ, ಹೂವು ಆ ಥರ ಎಲ್ಲ ಒಂದು ತೊಗೊಂಡೋಗಿ ಕೊಡಿ ಅವರಿಗೆ. ಅಥವಾ ಹೊಸದಾಗಿ ಏನಾದರೂ ಫಸಲ್ ಆಗಿರ್ತದೆ ನೋಡಿ ತವ್ರ ಮನೆಯಲ್ಲಿ, ಅಂಥದ್ದೇನಾದರೂ ಒಂದು ಮಗಳ ಮನೆಗೆ ಸ್ವಲ್ಪ ಕೊಡೋದು, ಅಥವಾ ಕಳಿಸಿ ಕೊಡೋದು, ಆ ಥರ ಎಲ್ಲ ಮಾಡೋದು ತುಂಬ ಒಳ್ಳೆಯದು. ತುಂಬ ಅಂತೂ ಕೇಳೋದಿಲ್ಲ. ಈಗ ತವ್ರ ಮನೆಯಿಂದ ಹೆಣ್ಮಕ್ಳು ತುಂಬ ಅಂತೂ ಕೊಡಿ ಅಂತೇಳಿ ಕೇಳೋದಿಲ್ಲ. ನಿಮ್ಮ ಮನೆಯಲ್ಲಿ ಏನಾದರೂ ಹೊಸದಾಗಿ, ಈಗ ನೋಡಿ ಒಂದೊಂದು ಸೀಸನಲ್ಲಿ ಒಂದೊಂದು ಇದಾಗ್ತದಲ್ವ, ಆ ಬೆಳೆಗಳು ಬರ್ತದೆ ನೋಡಿ, ಹಾಗೆ ಅದರಲ್ಲಿ ಸ್ವಲ್ಪ ಒಂದು ನಿಮ್ಮ ತಂಗಿ ಮನೆಗೆ ಅಥವಾ ಮಗಳ ಮನೆಗೆ ಆ ಥರ ಎಲ್ಲ ಸ್ವಲ್ಪ ಕೊಡೋದು ತುಂಬ ಒಳ್ಳೆಯದು ಅಂತ ಹೇಳಿದರೆ. ಈಗ ನೀವು ಕೊಡ್ತೀರಲ್ವ, ಅವರೊಂದು ಖುಷಿಯಿಂದ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಗ ಅವರ ಬಾಯಿಯಿಂದ ಬರುವಂಥ ಒಂದು 4 ಒಳ್ಳೆ ಮಾತಿರ್ತದಲ್ಲ,
ಅದೊಂದು ನಿಮಗೆ ಹಾರೈಕೆ, ತವರು ಮನೆಯವರು ಸದಾ ಸುಖವಾಗಿರಲಿ, ಸಮೃದ್ಧಿಯಿಂದ ಕೂಡಿರಲಿ, ಎಷ್ಟು ಒಂದು ನಮ್ಮನ್ನು ಕೇರ ಇದರಲ್ಲಿ ನೋಡ್ಕೊಳ್ತಾರೆ ಅಂತೇಳಿ ಒಂದು ಖುಷಿಯಾಗಿ ಹೇಳ್ತಾರೆ ನೋಡಿ. ಅದು ಒಂದು ಒಳ್ಳೆಯದು ತವರು ಮನೆಯವರಿಗೆ. ಇನ್ನೊಂದು ಬಂದು ನೀವು ಫ್ರೆಂಡ್ಸ್ ಮನೆಗೆ ಹೋಗುವಾಗ, ಗೆಳೆಯರ ಮನೆಗೆ ಹೋಗುವಾಗ ಸಹ ಖಾಲಿ ಕೈಯಲ್ಲಿ ಯಾವತ್ತೂ ಸಹ ಹೋಗಬೇಡಿ. ಈಗ ನಿಮಗೆಲ್ಲರಿಗೂ ಸಹ ಗೊತ್ತಿದೆ ಶ್ರೀಕೃಷ್ಣ ಮತ್ತು ಸುಧಾಮರ ಕತೆ ಅಲ್ವಾ. ನೋಡಿ, ಅವರು ಶ್ರೀಕೃಷ್ಣ ಪರಮಾತ್ಮ ನೋಡ್ಲಿಕ್ಕೆ ಹೋಗುವಾಗ ಸಹ ಅವ್ರ ಮನೇಲಿ ಏನಿರಲಿಲ್ಲ, ಖಾಲಿ ಒಂದು ಅವಲಕ್ಕಿ ಇತ್ತು. ಅವಲಕ್ಕಿಯನ್ನು ತೊಗೊಂಡು ಹೋಗಿದ್ರು ನೋಡಿ ಅವರು. ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಎಷ್ಟು ಖುಷಿಯಾಯಿತು ಅವಲಕ್ಕಿಯನ್ನೆಲ್ಲ ತೊಗೊಂಡು. ಹಾಗಾಗಿ ನೀವು ಒಂದು ಫ್ರೆಂಡ್ ಮನೆಗೆ ಹೋಗುವಾಗ ಏನಾದರೂ ಒಂದು ಸ್ವೀಟ್ಸು ಅಂಥದ್ದೆಲ್ಲ ಒಂದು ತೊಗೊಂಡೋಗಿ. ಇನ್ನೊಂದು ಹೇಳಿದೆ, ಅವ್ರ ಮನೇಲಿ ಚಿಕ್ಕ ಮಕ್ಕಳಿದ್ರಂತೂ ನೀವು ಮರಿಲೇಬೇಡಿ, ಏನಾದರೂ ಒಂದು ತೊಗೊಂಡು ಹೋಗಬೇಕಾಗ್ತದೆ. ಅಥವಾ ನಿಮಗೆ ತಿಂಡಿ ತೊಗೊಂಡು ಹೋಗಲಿಕ್ಕೆ ಮರ್ತೋಯ್ತು, ಅಥವಾ ಚಾಕ್ಲೇಟ್ ಏನೋ ತೊಗೊಂಡು ಹೋಗಲಿಕ್ಕೆ ಮರ್ತೋಯ್ತು ಅಂತೇಳಿದರೆ ಅವ್ರ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಹಣವನ್ನಾದರೂ ಆ ಮಕ್ಕಳ ಕೈಯಲ್ಲಿ ಇಟ್ಟು ಬನ್ನಿ ನೀವು. ಮತ್ತು ನಿಮ್ಮ ಒಂದು ಫ್ರೆಂಡ್ಶಿಪ್ಪದು ವ್ಯಾಲ್ಯೂ ಅಂತೇಳಿದರೆ, ಆ ಸ್ನೇಹಕ್ಕೆ ಒಂದು ಬೆಲೆ ಅಲ್ವಾ ಅಂತೇಳಿದರೆ, ನನ್ನ ಮಕ್ಕಳನ್ನು ಸಹ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಫ್ರೆಂಡ್ ನೋಡ್ಕೊಳ್ತಾನಲ್ಲ ಅಂಥೇಳಿ ಒಂದು ಅವರಿಗೆ ಸಹ ಖುಷಿ ಆಗ್ತದೆ. ಇಷ್ಟು ಒಂದು ನಾವು ನಮ್ಮ ಹಿರಿಯರು ಸಹ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ಅಂತೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅಥವಾ ಮದುವೆ ಮೂಂಜಿ ಅಂಥದ್ದೆಲ್ಲ ಒಂದು ಸಮಾರಂಭಕ್ಕೆ ಹೋಗುವಾಗ ಸಹ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟು ಅಷ್ಟು ಏನಾದರೂ ನಾವು ಒಂದು ಉಡುಗೊರೆ ಕೊಡೋದು ತುಂಬ ಒಳ್ಳೆಯದು. ಒಂದೊಂದು ಕಡೆ ಈಗ ಉಡುಗೊರೆ ಇಲ್ಲ ಆದರೂ ಸಹ, ಅಥವಾ ಒಂದೇ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಅವರನ್ನು ನೀವು ಕರೆದಾಗ ಸಹ ನೀವು ಅದನ್ನು ಕೊಡ್ಬೋದು. ಅಥವಾ ಯಾವತ್ತಾದರೂ ನೀವು ಅವ್ರ ಮನೆಗೆ ಹೋದಾಗ ಸಹ ಅವರಿಗೆ ಕೊಡ್ಬೋದು. ಹಾಗೆ ಆ ಥರ ಸಹ ಒಂದು ವಿವಾಹ ಸಂದರ್ಭ ಅಥವಾ ಮೂಂಜಿ ಆ ಥರ ಎಲ್ಲ, ಮೂಂಜಿ ಅಂತೇಳಿದರೆ ಉಪನಯನ, ಆ ಥರ ಎಲ್ಲ ಒಂದು ಫಂಕ್ಷನ್ ಆಗ್ತದಲ್ಲ, ಆ ಟೈಮಲ್ಲಿ ಏನಾದರೂ ಒಂದು ತೆಗೆದುಕೊಂಡು ಹೋಗಿ ಕೊಡುವುದು ತುಂಬ ಒಳ್ಳೆಯದು. ಇನ್ನೊಂದು ಬಂದು ಒಂದು ಶೋಕದ ಮನೆಗೆ ಹೋಗುವಾಗ ಸಹ ಏನಾದರೂ ತಗೊಂಡು ಹೋಗ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು. ಈಗ ಶೋಕದ ಮನೆಗೆ ನಾವು ಹೋಗುವಾಗ ನೋಡಿ, ಹೂವು ತೊಗೊಂಡು ಹೋಗ್ತೇವೆ ಹಾಕಲಿಕ್ಕೆ ಅಲ್ವಾ. ಒಬ್ಬೊಬ್ಬರು ಅಂದರೆ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರ್ತದೆ. ಸ್ವಲ್ಪ ಜನ ಏನಂದ್ರೆ ಈಗ ಇದು ಅವಲಕ್ಕಿ ಬೆಲ್ಲ ಆ ಥರ ಕೊಡ್ತಾರೆ, ಒಬ್ಬರು ಅಕ್ಕಿ ಕೊಡ್ತಾರೆ, ಒಬ್ಬರು ನಿಮ್ಮ ಅಂದರೆ ಕೈಯಲ್ಲಿ ಎಷ್ಟು ಅಮೌಂಟ್ ಕೊಡಲಿಕ್ಕೆ ಆಗುತ್ತೆ ಅಷ್ಟು ಸಹ ಕೊಡ್ತಾರೆ. ಹಾಗಾಗಿ ಖಾಲಿ ಕೈಯಲ್ಲಂತೂ ಶೋಕದ ಮನೆಗೆ ಸಹ ಖಾಲಿ ಕೈಯಲ್ಲಿ ನಾವು ಹೋಗುವುದಿಲ್ಲ. ಹಾಗಿರುವಾಗ ಈ ಫಂಕ್ಷನ್ ಇರುವಾಗ, ವಿವಾಹ ಸಂದರ್ಭ ಶುಭ ಕಾರ್ಯಕ್ಕೆಲ್ಲ ಹೋಗುವಾಗ ಏನಾದರೂ ತೊಗೊಂಡು ಹೋಗಲೇಬೇಕಾಗ್ತದಲ್ಲ. ಖಾಲಿ ಕೈಯಲ್ಲಂತೂ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಏನಾದರೂ ತೊಗೊಂಡು ಹೋದರೆ ತುಂಬ ಒಳ್ಳೆಯದು ಅದರಿಂದ. ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಮತ್ತು ಇನ್ನೊಂದು ಅಂತೇಳಿದರೆ ನೆನಪಿಟ್ಕೊಳ್ಳಿ, ನಾವು ಒಂದು ಹಾಸ್ಪಿಟ್ಲಿಗೆ ಹೋಗ್ತೇವೆ ಒಂದು ಪೇಷಂಟನ್ನು ನೋಡಲಿಕ್ಕೆ. ಆ ಟೈಮಲ್ಲಿ ಸಹ ನೀವು ಒಂದು ಫ್ರೂಟ್ಸು ಅಂಥದ್ದು ಏನಾದರೂ ಒಂದು ತೊಗೊಂಡು ಹೋದರೆ ತುಂಬ ಒಳ್ಳೆಯದು. ಇನ್ನು ನಿಮ್ಮ ಹತ್ರ ತುಂಬ ಉಂಟು ಅಂತ ಹೇಳುವಾಗ ಒಂದು ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ಬೋದು, ಅಥವಾ ಅನಾಥಾಶ್ರಮಕ್ಕೆ ಸ್ವಲ್ಪ ಕೊಡ್ಬೋದು. ಅದೆಲ್ಲ ಬಿಟ್ಟು ನಾನೀಗ ಹೇಳಿದೆಲ್ಲ ಒಂದು 5 ಪಾಯಿಂಟ್ಸ್ ನಿಮ್ಗೆ ಹೇಳಿದೆ, ಅದಂತೂ ಮರಿದೇನೆ ನೀವು ಅದನ್ನು ಮಾಡಿ. ಹಾಗೆ ತುಂಬ ಒಳ್ಳೆಯದಾಗ್ತದೆ ಅದರಿಂದ. ಅಂತೇಳಿದರೆ ನಮ್ಮ ಹತ್ರ ಇಲ್ಲದೇ ಸಾಲ ಮಾಡಿ ಕೊಡೋದಂತಲ್ಲ. ಈಗ ನಮ್ಮ ಹತ್ರ ಇರುವಾಗ, ನಮ್ಮ ಹತ್ರ ಒಂದು ಸ್ವಲ್ಪ ಇರುವಾಗ ಅದರಲ್ಲಿ ಒಂದಿಷ್ಟು ಸ್ವಲ್ಪ ನಾವು ದಾನ ಮಾಡಿದರೆ ತುಂಬ ಒಳ್ಳೆ. ದಾನ ಅಂತ ನಾನು ಹೇಳ್ತಾ ಇಲ್ಲ, ಒಂದು ದೇವಸ್ಥಾನಕ್ಕೆ ಹೋಗುವಾಗ ನೋಡಿ, ನಮ್ಮ ಭಕ್ತಿಗೆ ಅನುಸಾರವಾಗಿ ನಾವು ಕೊಡೋದು, ಅಥವಾ ನಮ್ಮ ಫ್ರೆಂಡ್ ಮನೆಗೆ ಹೋಗುವಾಗ ನಮ್ಮ ಒಂದು ಪ್ರೀತಿಯಿಂದ ಕೊಡೋದು. ಈಗ ಒಂದು ಶುಭ ಸಮಾರಂಭಕ್ಕೆಲ್ಲ ಹೋಗುವಾಗ ಸಹ ಅದು ಸಹ ನಾವೊಂದು ನಮ್ಮ ಖುಷಿಯಿಂದ ಕೊಡೋದು ನಾವು. ಹಾಗೆಯೇ ಒಂದು ಮರಣದ ಮನೆಗೆಲ್ಲ ಹೋಗುವಾಗ ಸಹ ಅದು ಸಹ ಕೊಡೋದು ಒಂದು ಒಳ್ಳೆಯದು. ಹಾಗಾಗಿ ವಿಡಿಯೋ ಹೇಗೆ ಅನಿಸ್ತಂತಲ್ಲಿ ಕಮೆಂಟ್ ಮಾಡಿ. ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮನೆಯಲ್ಲಿ ದೊಡ್ಡವರೆಲ್ಲ ಇರುವಾಗ ಈ ಮಾತನ್ನೆಲ್ಲ ಹೇಳ್ತಾರೆ, ನಿಮಗೆ ಗೊತ್ತಿರ್ಬೋದು. ಕಮೆಂಟ್ ಮಾಡಿ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೀಗೆ ಖಂಡಿತ ನಿಮ್ಮ ಜೊತೆಲಿ ಈ ಥರದೆಲ್ಲ ವಿಡಿಯೋ ಒಂದು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.